ಏನು? ಮಾತಾಡಿ ಮಾತಾಡಿ ಗಂಟ್ಲು ಒಣಗಿರತ್ತೆ, ನೀರ್ ಬೇಕಾ ಅಂತ ಕೇಳ್ದೆ. ಹೀಯಾಳಿಸ್ತಾ ಇದ್ಯಾ? ಇಲ್ಲ, ಮಮಕಾರ. ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ ಅಲ್ವಾ, ಗಂಡನ ಆರೋಗ್ಯದ ಮೇಲೆ ಕಾಳಜಿ. ಅರ್ಥ ಆಯ್ತು. ನಿನ್ ಜೊತೆ ಫ್ರಾಂಕ್ ಆಗಿರೋದು ವೇಸ್ಟ್. ಇವಾಗ್ಲೇ ನಿಮ್ ಮನೆಯವ್ರ ಹತ್ರ ಹೋಗಿ ನನಗೂ ನಿನಗೂ ಸೆಟ್ ಆಗಲ್ಲ ಅಂತ ಹೇಳಿ ಶಶಿನ್ ಕರ್ಕೊಂಡು ಹೋಗ್ತೀನಿ. ಒಂದು ಹೆಜ್ಜೆ ಮುಂದೆ ಇಟ್ರೆ ಕಾಲ್ ಮುರಿದು ಕೈ ಕೊಡ್ತೀನಿ. ಓ ಮೈ ಗಾಡ್, ಏನಪ್ಪಾ ಇದು? ಹೊರಗಡೆ ಗಂಗಾ ಆಂಟಿ ಒಳ್ಳೆಯವರು ಅಂತ ಟಾಕ್, ನೀನ್ ನೋಡಿದ್ರೆ ಮಹಾಕಾಳಿ ತರ ಇದೆಯಾ. ಜೈ ಅಂಕಲ್ ಜೆಂಟಲ್ಮೆನ್ ಅಂತಾರೆ, ಅವ್ನ್ ನೋಡಿದ್ರೆ ವೀರಪ್ಪನ್ ತರ ಇದ್ದಾನೆ. ನಿಮ್ ಪೇರೆಂಟ್ಸ್ ಬುದ್ಧಿ ಒಂದೂ ಕೂಡ ನಿಮಗ್ ಬಂದಿಲ್ಲ. ನೀವಿಬ್ರು ಸೇರಿ ನನಗೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ನನ್ನ ತಂಗಿನ ಬದುಕಕ್ ಬಿಡಲ್ವಾ? ಮಧ್ಯದಲ್ಲಿ ನಮ್ಮಪ್ಪ ಅಮ್ಮನ ಯಾಕೆ ಕರ್ಕೊಂಡ್ ಬರ್ತೀಯಾ? ಅವ್ರೇ ಅಲ್ವಾ ಭಯಂಕರವಾದ ಅಣ್ಣ ತಂಗಿನ ಈ ಭೂಮಿ ಮೇಲೆ ತಂದಿದ್ದು. ನಿನಗಿಂತ ಭಯಂಕರವಾಗಿ ಯಾರೂ ಇಲ್ಲ. ಈ ಚಾಕ್ಲೇಟ್ ಬೈನ ವಿಲನ್ ಶೋಭರಾಜ್ ಅಂತ ಇದ್ಯಾ? ನಿನಗಷ್ಟಕ್ಕೂ ಮನ್ಸೇ ಇಲ್ಲ. ನೀನು ಶೋಭರಾಜ್ ಅಲ್ಲ, ಸರ್ಪರಾಜ. ಕಚ್ಚು ಅಂತ ಕಾಳಿಂಗ ಸರ್ಪ. ಯಾರು ಕಚ್ತಾ ಇದ್ದಾರೆ? ನನಗೇನಾದ್ರೂ ದೈವಭಕ್ತಿ ಇದ್ದಿದ್ರೆ ಈ ಸಂಸಾರ ಬಂಧನದಿಂದ ಪಾರ್ ಮಾಡು ಅಂತ ಕನಕದಾಸರ್ ತರನೋ ರಾಮದಾಸನ್ ತರನೋ ಕೀರ್ತನೆ ಬರೆದು ಮೋಕ್ಷ ಪಡ್ಕೋತಾ ಇದ್ದೆ. ಯೋಗಿ ಸನ್ಯಾಸಿ ಹಾಗೆ ಗಾದೆ ಏನೋ ಹೇಳಲ್ವಾ? ನೋಡು, ಆಗ್ಲೇ ನೀನ್ ಹೇಳಿದ್ದನ್ನ ನೈಟು ಆಸ್ ಇಟ್ ಈಸ್ ಆಗಿ ಮಾಡ್ಬೇಕು. ಆಮೇಲೆ ನಾನು ರೂಮ್ ಒಳಗ್ ಬಂದ್ಮೇಲೆ ಏನಾದ್ರೂ ಮಾಡಕ್ ಪ್ರಯತ್ನ ಪಟ್ಟ್ಯೋ, ದೇವಿಪುರದ ದೇವ್ರಲ್ಲ, ನಿನ್ ತಲೆಲಿ ತಿರ್ಗು ಹೋಗಿ ಮಾಡ್ತೀನಿ. ಕೊನೆಗೆ ದಾರಿಲ್ ಹೋಗೋ ದಾಸಯ್ಯ ಕೂಡ ನಿನ್ ಬಗ್ಗೆ ಅಯ್ಯೋ ಪಾಪ ಅನ್ನೋ ಹಾಗೆ ಮಾಡ್ತೀನಿ. ಮೈಂಡ್ ಇಟ್. ಅಯ್ಯೋ ನನ್ ಬ್ಯಾಂಡೆಡ್ ಕ್ವೀನು. ಯಾವ ಕಷ್ಟನೂ ಇರಲ್ಲಪ್ಪ, ಕಷ್ಟ ಸುಖ ಹಂಚ್ಕೊಳ್ಳೋಕೆನೆ ಈ ಶೋಭನದ ಕಾರ್ಯಕ್ರಮ. ಚೆನ್ನಾಗಿ ಹೇಳಿದ್ರಿ ಅಜ್ಜಿ ಅವ್ರೆ. ಮದ್ವೆ ಆದ್ಮೇಲೆ ಗಂಡು ಹೆಣ್ಣು ಕಷ್ಟ ಸುಖನ ಹಂಚ್ಕೊಂಡಿರ್ಬೇಕು ಅಂತ ಕಲ್ತಿದ್ದೀನಿ. ಅಂದ್ರೆ ಏನೋ ನಿನ್ ಉದ್ದೇಶ ಕಮಿಟ್ ಆಗ್ಬಿಡೋಣ ಅಂತನಾ? ಅದ್ ಹಾಗಲ್ಲ ರೀ, ನೀವ್ ಇಷ್ಟ ಇಲ್ದೇನೆ ಒಪ್ಕೊಂಡ್ರೆ ನನ್ಗೆ ಒಂಥರ ಅನ್ಸತ್ತೆ. ಬೇಕು ಅಂದ್ರೆ ನಮ್ಮ ಅಜ್ಜಿಗೆ ಕಲ್ಪನಾ ಅಜ್ಜಿಗೆ ನಾನ್ ಹೇಳ್ಕೊತೀನಿ. ನನಗ್ ನೀವ್ ಕಟ್ಟಿರೋ ಈ ತಾಳಿನೇ ಮುಖ್ಯ ರೀ. ಅಬ್ಬಾ ನೀನ್ ಸುಮ್ನೆ ಇರೆ. ಚಾಣಕ್ಯ ಸರಿ ಅಂತಿದ್ರೆ ನೀನ್ ಬೇಡ ಅಂತಿದ್ಯಲ್ಲ. ಅಯ್ಯಯ್ಯೋ ಹಾಗಲ್ಲ ಅಜ್ಜಿ, ಅವರು ಆಗ್ಲೇ ಹೇಳಿದ್ರು. ಈಗ ಸರಿಯಾಗಿ ಹೇಳ್ತಿಲ್ಲ ಅಷ್ಟೇ. ಅಯ್ಯೋ ಹೇಳ್ರಿ. ಆಗ್ಲೇ ಗೊತ್ತಿಲ್ದೆ ಇಲ್ಲ ಅಂದೆ ದಿವ್ಯಾ. ಇವಾಗ ದೊಡ್ಡೋರು ಹೇಳ್ತಾ ಇದ್ರೆ ಇಲ್ಲ ಅನ್ನಕ್ ಆಗ್ತಾ ಇಲ್ಲ. ಎಷ್ಟೇ ಆದ್ರೂ ದೊಡ್ಡೋರ್ ಮಾತು ವೇದವಾಕ್ಯ. ಅಜ್ಜಿ ಅವ್ರೆ, ಆಂಟಿ ಅವ್ರೆ, ನಿಮ್ ಇಷ್ಟದ ಪ್ರಕಾರನೇ ಮಾಡಿ. ರಾಮಕೃಷ್ಣ ಅಂಕಲ್, ನಿಮ್ ಏರ್ಪಾಡು ನೀವು ಮಾಡ್ಕೊಳ್ಳಿ. ನಾನು ನನ್ ಮನ್ಸು ಪ್ರಿಪೇರ್ ಮಾಡ್ಕೋತೀನಿ. ಬರ್ತೀನಿ. ಎಷ್ಟ್ ಚೆನ್ನಾಗ್ ಕಾಣ್ತಿದ್ಯಾ ಅದ್ಕೆ, ನಂದೇ ದೃಷ್ಟಿ ತಾಗುತ್ತೆ. ಅಬ್ಬಾ ನೋಡು ಎಷ್ಟು ಶಬ್ದ ಬಂತು ಅಂತ. ನಿಂಗೆ ನನ್ ದೃಷ್ಟಿನೇ ತಾಗುತ್ತೆ. ಇರು, ನಿಂಗೆ ದೃಷ್ಟಿ ಬೊಟ್ಟಿರ್ತೀನಿ.
ಸಾಕ್ ಸುಮ್ನಿರು ಶಶಿ, ನನ್ನ ನಾಚಿಕೆ ಜಾಸ್ತಿ ಮಾಡ್ಬೇಡ. ಇಲ್ಲ ಅದ್ಕೆ, ನಿಜವಾಗ್ಲೂ ಹೇಳ್ತಿದ್ದೀನಿ, ನೀನು ಬೊಮ್ಮೆ ತರ ಕಾಣಿಸ್ತಿದ್ಯಾ. ಅದಕ್ಕೇನೆ ನಿನ್ನ ನೋಡ್ತಿದ್ರೆ ನಂಗೆ ಅಸೂಯೆ ಆಗ್ತಿದೆ. ಮೈ ಡಿಯರ್ ನಾದ್ನಿ ಅವ್ರೇ, ನಾಳೆ ತಮಿಗೂ ಮದ್ವೆ ಆಗತ್ತೆ. ಆಗ ನಾನ್ ಕೂಡ ಹೀಗೆ ರೇಗಿಸ್ತೀನಿ. ಶಶಿ, ದಿವ್ಯಾನ್ ರೆಡಿ ಮಾಡ್ದ್ಯಾ? ರೆಡಿ ಆಂಟಿ. ನಮ್ಮ ಅದ್ಕೆ ಹೇಗಿದ್ದಾರೆ ನೋಡಿ ಹೇಳಿ. ಮಹಾಲಕ್ಷ್ಮಿ ಹಾಗಿದ್ದಾರಲ್ಲ. ಗಂಗಾ ತರನೇ ಕಾಣಿಸ್ತಿದ್ಯಮ್ಮ. ನಿಮ್ಮಮ್ಮನ್ನ ನಾನೇ ರೆಡಿ ಮಾಡ್ತಿದ್ದೆ. ಈ ಕೈಯಿಂದಲೇ ಅಲಂಕಾರ ಮಾಡ್ತಿದ್ದೆ. ಅತ್ತೆ ಅಂತ ಪ್ರೀತಿಯಿಂದ ಕರೀತಿದ್ಲು. ಈಗ ಹಾಗೆ ಕರೆಯೋರೇ ಇಲ್ಲ. ಅಜ್ಜಿ, ಇಲ್ಲ, ಹಾಗೆ ಕರೆಯೋದು ಎಲ್ಲೂ ಹೋಗ್ಲಿಲ್ಲ. ಇಲ್ ನೋಡು, ಅಜ್ಜಿ ಅಂತ ನೀನ್ ಕರಿತೀಯಲ್ಲ, ನೀನು ಗಂಗಾನೆ. ನಮ್ಮೆಲ್ರಿಗೂ ನೀನು ಅಲಮೇಲು ಗಂಗಾನೆ. ನಿನ್ನ ಹೀಗ್ ನೋಡಿದ್ರೆ ಅಜ್ಜಿ 100 ವರ್ಷ ಅಲ್ಲ, 1000 ವರ್ಷ ಬದುಕ್ತಾರೆ. ನಮ್ಮೆಲ್ರ ಸಂತೋಷ ನೀನೇನಮ್ಮ, ನಮ್ಮೆಲ್ರ ಆನಂದನೂ ನೀನೇ.